ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜತಾಂತ್ರಿಕತೆಯ ಮೂಲಕ ಎಂತಹ ಸಮಸ್ಯೆಗಳನ್ನು ಬೇಕಾದರೂ ಬಗೆಹರಿಸಿಕೊಳ್ಳಬಹುದು ಅನ್ನೋದಕ್ಕೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಆಗ್ತಿರುವಂತಹ ಈ ಬೆಳವಣಿಗೆ ಬಹಳ ಉತ್ತಮವಾದಂತಹ ಉದಾಹರಣೆ. ಶ್ರೀಲಂಕಾ ಕೂಡ ನಮ್ಮ ಕೈ ತಪ್ಪು ಹೋಯಿತು. ಒಂದು ಕಡೆ ಮಾಲ್ಡೀವ್ಸ್ ನಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ಪ್ರತಿಕೂಲ ಪರಿಸ್ಥಿತಿ ಭಾರತಕ್ಕಂತೂ ಇದೆ. ನೇಪಾಳದಲ್ಲೂ ಕೂಡ ಚೈನಾ ಫ್ರೆಂಡ್ಲಿ ಸರ್ಕಾರ ಬಂದು ಕೂತಿದೆ. ಮಯನ್ಮಾರ್ನ ಮಿಲಿಟರಿ ಗವರ್ಮೆಂಟ್ ಕೂಡ ಚೈನಾದ ಪರವಾಗಿ ಇರುವಂತಹದ್ದು. ಇನ್ನು ಪಾಕಿಸ್ತಾನದ ಕಥೆಯನ್ನ ನಿಮಗೇನು ಹೇಳಬೇಕಾಗಿಲ್ಲ. ಹೀಗೆ ಭಾರತದ ಸುತ್ತಲೂ ಇರುವಂತಹ ಎಲ್ಲ ದೇಶಗಳು ಚೈನಾ ತೆಕ್ಕೆಗೆ ಹೋಗ್ಬಿಡ್ತಾ ಇದೆ. ಭಾರತಕ್ಕೆ ಅವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಈಗ ಶ್ರೀಲಂಕಾದ ಸರದಿ ಹೀಗಂತ ಜನ ಮಾತನಾಡ್ಕೊಳ್ತಾ ಇದ್ರು. ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಭಾರತ ಮತ್ತು ಶ್ರೀಲಂಕಾದ ಸಂಬಂಧ ಹಾಳಾಗಿ ಹೋಗ್ಬಿಡುತ್ತೆ. ಭಾರತ ಶ್ರೀಲಂಕಾಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಒಂದು 4-5 ಬಿಲಿಯನ್ ಡಾಲರ್ನಷ್ಟು ಅವರಿಗೆ ಸಹಾಯ ಮಾಡ್ತು. ಇದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡ್ದಂಗಾಗತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಡಿಸೆಂಕೆ ಸರ್ಕಾರ ಬರ್ತಾ ಇದೆ. ಈ ಡಿಸೆಂಕೆ ಜೆವಿಪಿ ಪಾರ್ಟಿಯನ್ನ ಪ್ರತಿನಿಧಿಸುವಂತವರು. ಶ್ರೀಲಂಕಾದ ಜೆವಿಪಿ ಪಾರ್ಟಿ ಅಂತಂದ್ರೆ ಅದು ಆಂಟಿ ಇಂಡಿಯಾ ಸ್ಟ್ಯಾಂಡ್ಗಳಿಂದಾಗಿಯೇ ಪ್ರಖ್ಯಾತಿಯನ್ನ ಪಡೆದಂತಹ ಪಕ್ಷ. ಅಂತಹ ಪಕ್ಷದ ನಾಯಕ ಶ್ರೀಲಂಕಾದ ಅಧ್ಯಕ್ಷರಾದ್ರೆ ಭಾರತ ಮತ್ತು ಶ್ರೀಲಂಕಾ ಸಂಬಂಧ ಹಳಸೋಗುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಆದ್ರೆ ಭಾರತ ತನ್ನ ಅತಿ ಬುದ್ಧಿವಂತಿಕೆಯ ತಂತ್ರಗಾರಿಕೆಯನ್ನ ಬಳಸ್ಬಿಟ್ಟು ಇಡೀ ಶ್ರೀಲಂಕಾವನ್ನ ತನ್ನ ಹತೋಟಿಗೆ ತೆಗೆದುಕೊಂಡಿದೆ. ಇವತ್ತು ಶ್ರೀಲಂಕಾ ಮತ್ತು ಭಾರತದ ನಡುವೆ ಡಿಫೆನ್ಸ್ ಪ್ಯಾಕ್ಟ್ ಸಹಿ ಆಗೋದಕ್ಕಿದೆ. ಈ ಹಿಂದೆ ರಾಜೀವ್ ಗಾಂಧಿ ಕಾಲದಲ್ಲಿ ಅಂತಹ ಒಪ್ಪಂದಗಳಾಗಿದ್ವು. ಅದರಿಂದ ದೊಡ್ಡ ಸಮಸ್ಯೆಗಳು ಕೂಡ ಆಯ್ತು. ಶ್ರೀಲಂಕಾದವರು ಅದನ್ನ ಸಿಕ್ಕಾಪಟ್ಟೆ ವಿರೋಧಿಸ್ತಾ ಇದ್ರು. ಭಾರತ ಶ್ರೀಲಂಕಾ ವಿರುದ್ಧವಾಗಿದೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಈ ಹಿಂದಿಗಿಂತಲೂ ವಿಭಿನ್ನವಾದಂತಹ ಒಂದು ಡಿಫೆನ್ಸ್ ಒಪ್ಪಂದವನ್ನ ಶ್ರೀಲಂಕಾದ ಜೊತೆಗೆ ಮಾಡ್ಕೊಳ್ತಾ ಇದ್ದಾರೆ. ಜಿಯೋ ಪೊಲಿಟಿಕಲಿ ಇದಕ್ಕೆ ಭಾರಿ ಮಹತ್ವ ಇದೆ. ಶ್ರೀಲಂಕಾ ಮತ್ತು ಭಾರತದ ನಡುವೆ ಆಗ್ತಿರುವಂತಹ ಬೆಳವಣಿಗೆ ಇದೆಯಲ್ಲ, ಇದೇನು ಸಣ್ಣ ಬೆಳವಣಿಗೆ ಅಲ್ಲ. ಅದರಲ್ಲೂ ಕೂಡ ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ದೊಡ್ಡ ಮೈಲುಗಲ್ಲು ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ವಿಚಾರದ ಕುರಿತಾಗಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೊರೋನಾ ಆಗ್ತಿದ್ದಂತೆ ಇಡೀ ಶ್ರೀಲಂಕಾ ಆರ್ಥಿಕವಾಗಿ ಬಸವಳದು ಹೋಗ್ಬಿಡ್ತು. ಜನ ದೊಂಬಿ ಎದ್ರು. ಶ್ರೀಲಂಕಾದ ಅಧ್ಯಕ್ಷ ಹೇಳದೆ ಕೇಳದೆ ದೇಶ ಬಿಟ್ಟು ಹೋಗುವಂತಹ ಸನ್ನಿವೇಶ ಬಂತು. ಜನ ಅಷ್ಟರ ಮಟ್ಟಿಗೆ ರೊಚ್ಚಿಗೆ ಎದ್ದಿದ್ರು. ಅನಂತರ ಶ್ರೀಲಂಕಾದಲ್ಲಿ ರಾಜಕೀಯ ಸ್ಥಿರತೆಯೂ ಕೂಡ ಇರಲಿಲ್ಲ, ಆರ್ಥಿಕ ಸ್ಥಿರತೆಯೂ ಕೂಡ ಇರಲಿಲ್ಲ. ಆಹಾರಕ್ಕಾಗಿ ಜನ ಪರಿತಪಿಸುವಂತಹ ಪರಿಸ್ಥಿತಿ ಉಂಟಾಯಿತು. ದುಡ್ಡು ಕೊಟ್ಟರು ಆಹಾರ ವಸ್ತುಗಳು ಸಿಗ್ತಾ ಇರಲಿಲ್ಲ. ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೋಸ್ಕರವಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಡೀ ಶ್ರೀಲಂಕಾದ ವ್ಯವಸ್ಥೆಯೇ ಗಬ್ಬೆದ್ದು ನಾರೋದಕ್ಕೆ ಶುರುವಾಯಿತು. ಜನ ಶ್ರೀಲಂಕಾವನ್ನ ಬಿಟ್ಟು ಪಲಾಯನ ಮಾಡಬೇಕು ಅಂತಹದೊಂದು ಸನ್ನಿವೇಶ ಶ್ರೀಲಂಕಾಗೆ ಬಂತು. ಮಿತ್ರರೇ, ಆ ಸಂದರ್ಭದಲ್ಲಿ ಚೈನಾ ಶ್ರೀಲಂಕಾಗೆ ಸಹಾಯ ಮಾಡಿರಲಿಲ್ಲ. ಅಲ್ಲಿಯವರೆಗೂ ಕೂಡ ಶ್ರೀಲಂಕನ್ನರಿಗೆ ಚೈನಾದವರು ಬಹಳ ಚೆನ್ನಾಗಿ ಕಾಣ್ತಾ ಇದ್ರು. ಅವರು ಭಾರತವನ್ನ ವಿರೋಧಿಸ್ತಾ ಇದ್ರು. ಯಾಕೆ ಭಾರತವನ್ನ ವಿರೋಧಿಸ್ತಾ ಇದ್ರು ಅಂತಂದ್ರೆ, ಈ ಹಿಂದೆ ಭಾರತ ನಮಗೆ ದೋಖಾ ಮಾಡಿದೆ. ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಕಳುಹಿಸಿಬಿಟ್ಟು ತಮಿಳರನ್ನ ಓಲೈಸಿದೆ ಅಂತ ಹೇಳಿ ಅಲ್ಲಿರುವಂತಹ ಬೌದ್ಧರಿಗೆ ಅನಿಸ್ತಾ ಇತ್ತು. ಹಾಗೆ ತನ್ನದೇ ಮೂಲದ ತಮಿಳರನ್ನ ಬಗ್ಗು ಬಡಿಯುವಂತಹ ಕೆಲಸವನ್ನ ಭಾರತ ಮಾಡಿದೆ ಅಂತ ತಮಿಳರಿಗೂ ಕೂಡ ಅನಿಸ್ತಾ ಇತ್ತು. ಇಬ್ಬರೂ ಕೂಡ ಭಾರತವನ್ನ ವಿರೋಧಿಸ್ತಾ ಇದ್ರು. ಹೀಗಾಗಿ ಭಾರತ ಮತ್ತು ಶ್ರೀಲಂಕಾದ ಸಂಬಂಧ ಬಹಳ ಏನು ಉತ್ತಮವಾಗಿರಲಿಲ್ಲ. ಅವರಿಗೆ ಚೈನಾವೇ ಬಹಳ ಸೊಗಸಾಗಿ ಕಾಣ್ತಾ ಇತ್ತು. ಆದ್ರೆ ಯಾವಾಗ ಶ್ರೀಲಂಕಾಗೆ ಸಂಕಷ್ಟ ಬಂತೋ ಚೈನಾದವರು ಹತ್ರಕ್ಕೂ ಬಂದಿಲ್ಲ. ಚೈನಾದವರಿಗೆ ಮುಳುಗಿಸೋದಕ್ಕೆ ಗೊತ್ತೇ ಹೊರತು ಯಾರ ಕೈ ಹಿಡಿದು ಮೇಲೆತ್ತುವಂತಹ ಅಭ್ಯಾಸ ಚೈನಾದ ಇತಿಹಾಸದಲ್ಲೇ ಇಲ್ಲ. ಆ ಸಂದರ್ಭದಲ್ಲಿ ಶ್ರೀಲಂಕಾಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದು ಭಾರತ. ಭಾರತ ಶ್ರೀಲಂಕಾಗೆ ಸರಿಸುಮಾರು 4.5 ಬಿಲಿಯನ್ ಡಾಲರ್ನಷ್ಟು ಹಣವನ್ನ ಕೊಟ್ಟಿದೆ. ಅದೇನು ಸಣ್ಣ ಪುಟ್ಟ ಮೊತ್ತ ಅಲ್ಲ. ಹೇಳಬೇಕು ಅಂತಂದ್ರೆ ಒಂದು 40-45 ಕೋಟಿ. ಅವತ್ತು ಕೋಮಾಗೆ ಹೋಗಿದ್ದಂತಹ ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿಗೆ ಆಕ್ಸಿಜನ್ ಕೊಟ್ಟಿದ್ದೆ ಭಾರತ. ಹೀಗಾಗಿ ಶ್ರೀಲಂಕಾದವರಿಗೆ ಗೊತ್ತಾಯಿತು, ಭಾರತವನ್ನ ಬಿಟ್ಟು ಕಳಿಯೋದಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲೇ ಇರುವಂತಹ ದೇಶ. ನಮಗೇನಾದ್ರೂ ನಾಳೆ ಸಂಕಷ್ಟ ಎದುರಾದ್ರೆ ಆಪತ್ ಬಾಂಧವನಾಗಿ ರಕ್ಷಿಸುವಂತಹದ್ದು ಭಾರತವೇ ಹೊರತು ದೂರದಲ್ಲಿರುವಂತಹ ಚೀನಾ ಅಲ್ಲ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಚೀನಾ ಕಾರಣ ಅಂತ ಶ್ರೀಲಂಕಾದವರಿಗೆ ಅರಿವಾಗೋದಕ್ಕೆ ಶುರುವಾಯಿತು. ಆರ್ಥಿಕ ಸಂಕಷ್ಟದ ಬಳಿಕ ಅಧಿಕಾರಕ್ಕೆ ಬಂದಂತಹ ರಣಿಲ ವಿಕ್ರಮಸಿಂಘೆ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ವೃದ್ಧಿ ಮಾಡಿಕೊಂಡ್ರು. ಆದ್ರೆ ಮಿತ್ರರೇ, ಶ್ರೀಲಂಕಾದಲ್ಲಿ ಜನರಲ್ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ ನಲ್ಲಿ ರಣಿಲ ವಿಕ್ರಮಸಿಂಘೆ ಹೀನಾಯವಾಗಿ ಸೋತ್ ಹೋಗ್ತಾರೆ. ಆಗ ಅಧಿಕಾರಕ್ಕೆ ಬಂದಿದ್ದು ಜೆವಿಪಿ ಪಾರ್ಟಿ. ಜೆವಿಪಿ ಪಾರ್ಟಿಯ ನಾಯಕ ಅನುರಾ ಕುಮಾರ ಡಿಸೆಂಕೆ. ಮಿತ್ರರೇ, ಆಗ ಅನೇಕ ವಿಶ್ಲೇಷಕರು ಏನು ಅಭಿಪ್ರಾಯ ಪಟ್ಟರು ಗೊತ್ತಾ? ಭಾರತದ ಎಲ್ಲ ಪ್ರಯತ್ನವೂ ಕೂಡ ನೀರಿನಲ್ಲಿ ಹೋಮ ಮಾಡ್ದಂಗಾಯ್ತು. ಈ ಅನುರಾ ಕುಮಾರ ಡಿಸೆಂಕೆ ಕೂಡ ಈ ಮಾಲ್ಡೀವ್ಸ್ ನ ಅಧ್ಯಕ್ಷ ಮುಯಿಜು ಇದಾನಲ್ಲ, ಆತನ ಪ್ರತಿರೂಪ ಅಂತ ಅನೇಕರು ವಿಶ್ಲೇಷಣೆ ಮಾಡಿದ್ರು. ಅದಕ್ಕೊಂದು ಕಾರಣ ಕೂಡ ಇದೆ. ಅನುರಾ ಕುಮಾರ ಡಿಸೆಂಕೆ ಇರಬಹುದು, ಆತನ ಜೆವಿಪಿ ಪಕ್ಷ ಇರಬಹುದು, ಇಬ್ಬರೂ ಕೂಡ ಭಾರತವನ್ನ ಬಹಳವಾಗಿ ವಿರೋಧಿಸ್ತಾ ಇದ್ರು. ಚುನಾವಣಾ ಪ್ರಚಾರದ ವೇಳೆಯೂ ಕೂಡ ಭಾರತವನ್ನ ಖಂಡಿಸ್ತಾ ಇದ್ರು. ಶ್ರೀಲಂಕಾದಲ್ಲಿ ಭಾರತದ ಇನ್ಫ್ಲೂಯೆನ್ಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಇವರು ಈ ಹಿಂದೆ ಅನೇಕ ಬಾರಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅದು ಅಲ್ಲದೆ ಈ ಜೆವಿಪಿ ಇದೆಯಲ್ಲ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ, ಚೈನಾದ ಕಮ್ಯುನಿಸ್ಟ್ ಪಾರ್ಟಿಗೂ ಈ ಪಕ್ಷಕ್ಕೂ ಬಹಳ ನಂಟಿತ್ತು. ಹೀಗಾಗಿ ವಿಶ್ಲೇಷಕರು ಏನ್ ಹೇಳ್ತಾ ಇದ್ರು, ಶ್ರೀಲಂಕಾದ ಹೊಸ ಸರ್ಕಾರ ಚೈನಾದೊಂದಿಗೆ ಬಹಳ ಹತ್ತಿರವಾಗಿರುತ್ತೆ, ಇವರು ಭಾರತಕ್ಕೆ ಮಣೆ ಹಾಕೋದಿಲ್ಲ, ಹೀಗೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ರು. ಆದ್ರೆ ಈ ಅನುರಾ ಕುಮಾರ ಡಿಸೆಂಕೆಗೆ ಪರಿಸ್ಥಿತಿ ಅರಿವಾಗಿತ್ತು. ನಾವೇನಾದ್ರೂ ಈಗ ಭಾರತವನ್ನ ಬಿಟ್ಟು ಹೋಗಿದ್ದೆ ಆದ್ರೆ ನಮಗೆ ದೊಡ್ಡ ಸಮಸ್ಯೆ ಬರುತ್ತೆ ಅಂತ. ಹೀಗಾಗಿ ಅನುರಾ ಕುಮಾರ ಡಿಸೆಂಕೆ ಎಲ್ಲರ ವಿಶ್ಲೇಷಣೆಗೆ ವಿರುದ್ಧವಾಗಿ ನಡೆದುಕೊಂಡ್ರು. ಅವರು ಅಧಿಕಾರಕ್ಕೆ ಬರ್ತಿದ್ದಂತೆ ಮೊಟ್ಟ ಮೊದಲ ಬಾರಿಗೆ
ಬಾರಿಗೆ ಭಾರತ ಪ್ರವಾಸವನ್ನ ಕೈಗೊಂಡ್ರು. ಎಲ್ಲರೂ ಏನ್ ಅಂದ್ಕೊಂಡಿದ್ರು, ಚೈನಾ ಪ್ರವಾಸ ಮಾಡ್ತಾರೆ. ಈ ಮುಯ್ಜು ಕೂಡ ಹಾಗೆ ಮಾಡಿದ್ನಲ್ಲ, ಆತ ಟರ್ಕಿಗೆ ಹೋಗಿದ್ದ, ಆನಂತರ ಚೈನಾಗೆ ಹೋದ, ಭಾರತಕ್ಕೆ ಬಂದೇ ಇರಲಿಲ್ಲ. ಹೀಗೆ ಈ ಅನುರಾ ಕುಮಾರ ಡಿಸೆಂಕೆ ಕೂಡ ಚೈನಾಗೆ ಫಸ್ಟ್ ಹೋಗಬಹುದು, ಅವರ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ಅಂತ ಅನೇಕರ ನಿರೀಕ್ಷೆ ಇತ್ತು. ಆದ್ರೆ ಅವರು ಅದನ್ನು ಹುಸಿಗೊಳಿಸಿ ಭಾರತಕ್ಕೆ ಬಂದ್ರು. ಭಾರತದೊಂದಿಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಕೇವಲ ಒಪ್ಪಂದಗಳನ್ನು ಮಾತ್ರ ಮಾಡಿಕೊಂಡಿಲ್ಲ, ಭಾರತದ ನೆಲದಲ್ಲೇ ನಿಂತ್ಕೊಂಡು ಒಂದು ಮಾತನ್ನ ಕೂಡ ಕೊಟ್ರು. ಅದೇನು ಕೇಳಿದ್ರೆ, ಶ್ರೀಲಂಕಾದಲ್ಲಿ ನಾನು ಅಧಿಕಾರದಲ್ಲಿರುವವರೆಗೂ ಕೂಡ ಶ್ರೀಲಂಕಾದ ನೆಲವನ್ನ ಭಾರತದ ವಿರುದ್ಧ ಬಳಕೆಗೆ ಬಿಡೋದಿಲ್ಲ. ಅಂದ್ರೆ ಭಾರತದ ಸೆಕ್ಯೂರಿಟಿಗೆ ಥ್ರೆಟ್ ತರುವಂತಹ ಯಾವುದೇ ಕೆಲಸಕ್ಕೂ ಕೂಡ ನಾವು ಅವಕಾಶ ಕೊಡೋದಿಲ್ಲ ಅಂತ ಅನುರಾ ಕುಮಾರ ಡಿಸೆಂಕೆ ಭಾರತದಲ್ಲೇ ನಿಂತ್ಕೊಂಡು ಹೇಳಿದ್ರು. ಹಾಗೆಲ್ಲರಿಗೂ ಆಶ್ಚರ್ಯ ಆಗಿತ್ತು. ಡಿಸೆಂಕೆ ಕೇವಲ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ, ಅವರಿಗೇನಿದ್ರು ಚೈನಾವೇ ಪ್ರೀತಿ ಅಂತ ಅನೇಕರು ಹೇಳ್ತಾ ಇದ್ರು. ಆದ್ರೆ ಮಿತ್ರರೇ, ಈಗ ಡಿಸೆಂಕೆ ಮತ್ತೊಂದು ನಿರ್ಧಾರವನ್ನ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಭಾರತದೊಂದಿಗೆ ಡಿಫೆನ್ಸ್ ಪ್ಯಾಕ್ಟ್ಗೆ ಸಹಿ ಹಾಕುವಂತಹ ನಿರ್ಧಾರ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 3ರಿಂದ ಏಪ್ರಿಲ್ 6ರವರೆಗೆ 2 ದೇಶಗಳ ಪ್ರವಾಸವನ್ನ ಕೈಗೊಳ್ತಾರೆ. ಮೊದಲನೇದಾಗಿ ಅವರು ಥೈಲ್ಯಾಂಡ್ಗೆ ಹೋಗ್ತಾರೆ. ಥೈಲ್ಯಾಂಡ್ನಲ್ಲಿ ಬಿಮ್ಸ್ಟೆಕ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಏಪ್ರಿಲ್ 5ನೇ ತಾರೀಕು ಅವರು ಶ್ರೀಲಂಕಾಗೆ ಬರ್ತಾರೆ. ಶ್ರೀಲಂಕಾದಲ್ಲಿ 5 ಮತ್ತು 6 2 ದಿನಗಳ ಕಾಲ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಡಿಫೆನ್ಸ್ ಪ್ಯಾಕ್ಟ್ಗೆ ಸಹಿ ಹಾಕಲಾಗುತ್ತೆ. ಈಗಾಗಲೇ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ವಿಕ್ರಮ್ ಮಿಸ್ತ್ರಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಡಿಫೆನ್ಸ್ ಪ್ಯಾಕ್ಟ್ಗೆ ಸಹಿ ಹಾಕಲಾಗ್ತಾ ಇದೆ. ಇದು ಒಂದು ಗೇಮ್ ಚೇಂಜರ್ ಆಗುತ್ತೆ. ನೈಬರ್ ಫಸ್ಟ್ ಅನ್ನುವಂತಹ ಭಾರತದ ನಿಲುವೇನಿದೆ, ಇದಕ್ಕೆ ಬಹಳ ದೊಡ್ಡ ಬೂಸ್ಟ್ ಅನ್ನ ಕೊಡುತ್ತೆ, ಹೀಗಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಈ ಡಿಫೆನ್ಸ್ ಒಪ್ಪಂದದಲ್ಲಿ ಏನೇನು ಅಂಶಗಳಿರುತ್ತೆ, ಭಾರತಕ್ಕೆ ಇದು ಯಾವ್ದು ರೀತಿಯಾಗಿ ಲಾಭ ಆಗುತ್ತೆ, ಇದೆಲ್ಲವೂ ಕೂಡ ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಶ್ರೀಲಂಕಾ ಮತ್ತು ಭಾರತದ ನಡುವೆ ಈ ರೀತಿಯ ರಕ್ಷಣಾತ್ಮಕ ಒಪ್ಪಂದಗಳು ಆಗ್ತಾ ಇದೆ ಎನ್ನುವಂತಹದ್ದೇ ಬಹಳ ದೊಡ್ಡ ವಿಚಾರ. ಶ್ರೀಲಂಕಾ ಭಾರತವನ್ನು ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ. ಯಾಕೆಂತಂದ್ರೆ ರಾಜೀವ್ ಗಾಂಧಿ 1987ರಲ್ಲಿ ಶ್ರೀಲಂಕಾ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ರು. ಭಾರತದಿಂದ ಶ್ರೀಲಂಕಾಗೆ ಶಾಂತಿ ಪಾಲನಾ ಪಡೆಯನ್ನು ಕಳುಹಿಸಿಕೊಡುವಂತಹ ಒಪ್ಪಂದ ಇದಾಗಿತ್ತು. ಶ್ರೀಲಂಕಾದಲ್ಲಿ ಅರಾಜಕತೆ ಜಾಸ್ತಿ ಇತ್ತು, ಅಲ್ಲಿ LTTE ಅಟ್ಟಹಾಸ ಮೆರೀತಾ ಇತ್ತು. ಇದನ್ನು ನಿಗ್ರಹಿಸಬೇಕು ಅಂತ ರಾಜೀವ್ ಗಾಂಧಿ ಅವರು ಶಾಂತಿ ಪಾಲನಾ ಪಡೆಯನ್ನು ಕಳಿಸ್ಕೊಟ್ರು. 1987ರಿಂದ 1990ರವರೆಗೂ ಕೂಡ ಈ ಒಪ್ಪಂದ ಜಾರಿಯಲ್ಲಿತ್ತು. ಮಿತ್ರರೇ, ಇದು ಶ್ರೀಲಂಕಾದ ಭಾರಿ ವಿರೋಧಕ್ಕೆ ಕಾರಣವಾಗಿತ್ತು. ಇದೇ ಕಾರಣದಿಂದಲೇ ರಾಜೀವ್ ಗಾಂಧಿ ಅವರ ಹತ್ಯೆ ಕೂಡ ಆಗಿದ್ದು. ಅನಂತರ ಭಾರತ ಯಾವತ್ತೂ ಕೂಡ ಶ್ರೀಲಂಕಾದ ಜೊತೆಗೆ ಯಾವುದೇ ಡಿಫೆನ್ಸ್ ಒಪ್ಪಂದಗಳನ್ನು ಮಾಡಿಕೊಂಡಿರಲಿಲ್ಲ. ಆದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಶ್ರೀಲಂಕಾ ಜೊತೆಗೆ ಮತ್ತೆ ಡಿಫೆನ್ಸ್ ಒಪ್ಪಂದವನ್ನ ಮಾಡಿಕೊಳ್ತಾ ಇದೆ. ಆದ್ರೆ ಈಗಿನ ಒಪ್ಪಂದ ಇದೆಯಲ್ಲ, 1987ರ ಒಪ್ಪಂದಕ್ಕಿಂತಲೂ ಭಿನ್ನವಾಗಿದ್ದು. ಈಗ ಶ್ರೀಲಂಕಾಗೆ ಭಾರತದ ಸೇನೆಯ ಅನಿವಾರ್ಯತೆ ಕೂಡ ಇಲ್ಲ. ಭಾರತ ಯಾವುದೇ ಕಾರಣಕ್ಕೂ ಕೂಡ ತನ್ನ ಸೇನೆಯನ್ನ ಶ್ರೀಲಂಕಾ ಕಳುಹಿಸೋದು ಇಲ್ಲ. ಬೇರೆ ರೂಪದಲ್ಲಿ ಡಿಫೆನ್ಸ್ ಒಪ್ಪಂದ ಆಗ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಬಹಳ ನಿರೀಕ್ಷೆ ಹುಟ್ಟಿದೆ. ಚೈನಾವನ್ನ ಬಿಟ್ಟು ಶ್ರೀಲಂಕಾ ಭಾರತಕ್ಕೆ ಮಣೆ ಹಾಕ್ತಿರುವಂತಹದ್ದೇ ಬಹಳ ವಿಶೇಷವಾದಂತಹ ಸಂಗತಿ. ಸದ್ಯ ಶ್ರೀಲಂಕಾಗೆ ಭಾರತದ ಅನಿವಾರ್ಯತೆ ಜಾಸ್ತಿ ಇದೆ. ಯಾಕೆಂದ್ರೆ ಆರ್ಥಿಕವಾಗಿ ಅವರು ಇನ್ನೂ ಕೂಡ ಸ್ಟೇಬಲ್ ಆಗಿಲ್ಲ. ಶ್ರೀಲಂಕಾದ ಒಟ್ಟು ಸಾಲ $50 ಬಿಲಿಯನ್ ನಷ್ಟಿದೆ. $50 ಬಿಲಿಯನ್ ಅಂತಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ ಸರಿಸುಮಾರು ಒಂದು 4.5 ಲಕ್ಷ ಕೋಟಿಯಷ್ಟು. ಭಾರತದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇದೇನು ದೊಡ್ಡ ಮೊತ್ತ ಅಂತ ನಮ್ಗೆ ಅನಿಸೋದಿಲ್ಲ. ನಮ್ಮ ಸಾಲ ಇರಬಹುದು ಅಥವಾ ನಮ್ಮ ಆದಾಯ ಇರಬಹುದು, ಅದೆಲ್ಲವೂ ಕೂಡ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ಆದ್ರೆ ಶ್ರೀಲಂಕಾದ ಪಾಲಿಗೆ ಈ 4.5 ಲಕ್ಷ ಕೋಟಿ ಏನಿದೆ, ಇದು ದೊಡ್ಡ ಪ್ರಮಾಣದ ಮೊತ್ತ. ಈ ಸಾಲದಲ್ಲಿ 50% ಸಾಲ ಕೊಟ್ಟಿರುವಂತಹದ್ದು ಚೈನಾ. ಅಂದ್ರೆ ಶ್ರೀಲಂಕಾವನ್ನ ಸಾಲದ ಸುಳಿಗೆ ಸಿಲುಕಿಸಿ ಶ್ರೀಲಂಕಾದ ಆರ್ಥಿಕತೆಯನ್ನ ಬುಡಮೇಲು ಮಾಡಿದ್ದೇ ಚೀನಾ. ಹೀಗಾಗಿ ಶ್ರೀಲಂಕಾದಲ್ಲಿ ಚೈನಾದ ವಿರುದ್ಧ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದಾವೆ. ಕೇವಲ ಶ್ರೀಲಂಕಾದಲ್ಲಿ ಮಾತ್ರ ಚೈನಾ ವಿರುದ್ಧ ಪ್ರತಿಭಟಿಸ್ತಾ ಇಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಚೈನಾದ ಇನ್ಫ್ಲೂಯೆನ್ಸ್ ವಿರುದ್ಧವಾಗಿ ಪ್ರತಿಭಟನೆಗಳಾಗ್ತಾ ಇದಾವೆ. ಇವತ್ತು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ನೀವೇ ನೋಡ್ತಾ ಇದ್ರಿ. ಪಾಕಿಸ್ತಾನದಲ್ಲಿ ಸಿಪೆಕ್ ಕಾರಿಡಾರ್ ಇರಬಹುದು ಅಥವಾ ಗ್ವಾದಾರ್ ಬಂದರಿನಲ್ಲಿ ಚೈನಾದ ಇನ್ವೆಸ್ಟ್ಮೆಂಟ್ ಇರಬಹುದು, ಇದೆಲ್ಲದನ್ನೂ ಕೂಡ ಅಲ್ಲಿನ ಜನ ವಿರೋಧಿಸ್ತಾ ಇದ್ದಾರೆ. ಪಾಕಿಸ್ತಾನದ ಸಂಪತ್ತನ್ನ ಲೂಟಿ ಹೊಡೆಯೋದಕ್ಕೆ ಚೈನಾ ಮಾರ್ಗವನ್ನು ಹುಡುಕಿಕೊಂಡಿದೆ. ಪಾಕಿಸ್ತಾನದ ಸರ್ಕಾರ ರತ್ನಗಂಬಳಿ ಹಾಕಿ ಚೈನಾವನ್ನ ಸ್ವಾಗತಿಸ್ತಾ ಇದೆ. ಇದು ಪಾಕಿಸ್ತಾನದ ಎಕಾನಮಿಗೆ ಮಾರಕವಾಗುತ್ತೆ ಅಂತ ಹೇಳಿ ಪಾಕಿಸ್ತಾನದ ಜನರೇ ಚೈನಾ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಜನರು ಪ್ರತಿಭಟಿಸ್ತಾ ಇದ್ದಾರೆ, ಅಲ್ಲಿನ ಮಿಲಿಟೆಂಟ್ ಗ್ರೂಪ್ಗಳು ಚೈನಾವನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಚೈನಾ ತನ್ನ ಸೇನೆಯನ್ನ ಕೂಡ ಪಾಕಿಸ್ತಾನಕ್ಕೆ ಕಳುಹಿಸೋದಕ್ಕೆ ನಿರ್ಧಾರ ಮಾಡಿದೆ. ಅಂದ್ರೆ ಎಲ್ಲೆಲ್ಲಿ ಚೈನಾದ ಇನ್ಫ್ಲೂಯೆನ್ಸ್ ಇದೆಯೋ ಅಲ್ಲೆಲ್ಲ ಜನರ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಶ್ರೀಲಂಕಾದ ವಿಚಾರವನ್ನ ನೋಡೋದಾದ್ರೆ, ಶ್ರೀಲಂಕಾ ಏನು ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ದೇಶ. ಶ್ರೀಲಂಕಾ ಮತ್ತು ಭಾರತದ ನಡುವೆ ಸಂಬಂಧ ಸುಧಾರಣೆ ಆದ್ರೆ ನಮಗೇನು ಆರ್ಥಿಕವಾಗಿ ಲಾಭ ಆಗುತ್ತೆ, ಇದು ಯಾವುದೂ ಕೂಡ ಭಾರತಕ್ಕಿಲ್ಲ. ಆದ್ರೆ ಜಿಯೋಗ್ರಫಿಕಲಿ ಶ್ರೀಲಂಕಾದ ಲೊಕೇಶನ್ ಇದೆಯಲ್ಲ, ಇದು ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಚೈನಾದವರು ಆಗಾಗ ಶ್ರೀಲಂಕಾದ ಹಂಬನ್ತೋಟ ಪೋರ್ಟ್ಗೆ ತನ್ನ ಸ್ಪೈ ಶಿಪ್ ಅನ್ನ ತಂದು ನಿಲ್ಲಿಸ್ತಾ ಇದ್ರು. ಇದು ಭಾರತದ ಸೆಕ್ಯೂರಿಟಿಗೆ ಥ್ರೆಟ್ ತರ್ತಾ ಇತ್ತು. ಯಾಕೆ ಕೇಳಿದ್ರೆ ನಮ್ಮ ಅಗ್ನಿ ಸರಣಿಯ ಅನೇಕ ಮಿಸೈಲ್ ಗಳನ್ನ ಆಗಾಗ ಭಾರತ ಟೆಸ್ಟ್ ಮಾಡ್ತಾ ಇತ್ತು. ಯಾವಾಗ ಅಗ್ನಿ 5 ನ ಟೆಸ್ಟ್ ನಡೆಸ್ತಾ ಇದೆಯೋ ಅದೇ ವೇಳೆ ಶ್ರೀಲಂಕಾದ ಪೋರ್ಟ್ ನಲ್ಲಿ ಚೈನಾದ ಸ್ಪೈ ಶಿಪ್ ಇರ್ತಾ ಇತ್ತು. ಅಂದ್ರೆ ನಮ್ಮ ಅಗ್ನಿ 5 ನ ಮಾಹಿತಿ ಸೋರಿಕೆಯಾಗುವಂತ ಎಲ್ಲ ಸಾಧ್ಯತೆಗಳಿತ್ತು. ಹೀಗಾಗಿ ಚೈನಾದ ಇನ್ಫ್ಲೂಯೆನ್ಸ್ ಈ ಭಾಗದಲ್ಲಿ ಇರಬಾರದು ಅಂತ ಭಾರತ ಬಯಸುತ್ತೆ.
ಇದೇ ಕಾರಣದಿಂದ ಮಾಲ್ಡೀವ್ಸ್ ಆಗಿರಬಹುದು, ಶ್ರೀಲಂಕಾ ಆಗಿರಬಹುದು, ಅಥವಾ ನೇಪಾಳ್, ಭೂತಾನ್, ಹಾಗೆ ಬಾಂಗ್ಲಾ, ಮಯನ್ಮಾರ್ ಈ ಎಲ್ಲ ದೇಶಗಳಲ್ಲೂ ಕೂಡ ಚೈನಾದ ಇನ್ಫ್ಲೂಯೆನ್ಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ನಮಗೆ ಅಂತ ಭಾರತ ಬಯಸುತ್ತೆ. ವಿಪರ್ಯಾಸ ಏನು ಅಂತಂದ್ರೆ ಈ ಎಲ್ಲ ದೇಶಗಳು ಚೈನಾ ಬಾಲ ಹಿಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ವು. ಆದ್ರೆ ಅದೇ ಚೈನಾ ಇವತ್ತು ಈ ಎಲ್ಲ ದೇಶಗಳನ್ನ ಆರ್ಥಿಕ ಸಂಕಷ್ಟಕ್ಕೆ ತಂದು ನೂಕಿದೆ. ಈಗ ಒಂದೊಂದೇ ದೇಶಕ್ಕೆ ಅರ್ಥ ಆಗ್ತಾ ಇದೆ ಅಷ್ಟೇ. ಸದ್ಯ ಶ್ರೀಲಂಕಾದ ಸರದಿ ನಮಗೆ ಚೈನಾಗಿಂತಲೂ ಭಾರತವೇ ಉತ್ತಮವಾದಂತಹ ಸ್ನೇಹಿತ, ನಮ್ಮ ಪಕ್ಕದಲ್ಲಿರುವಂತಹ ಹಿರಿಯಣ್ಣ ಅಂತ ಶ್ರೀಲಂಕಾದವರಿಗೆ ಈಗ ಅರ್ಥ ಆಗಿದೆ. ಇದೇ ಕಾರಣದಿಂದ ಭಾರತ ಮತ್ತು ಶ್ರೀಲಂಕಾದ ನಡುವೆ ಐತಿಹಾಸಿಕವಾದಂತಹ ಡಿಫೆನ್ಸ್ ಡೀಲ್ ಆಗ್ತಾ ಇದೆ. ಮಿತ್ರರೇ, ಈ ಡಿಫೆನ್ಸ್ ಒಪ್ಪಂದ ಆದ ಬಳಿಕ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬರ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ